ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ. ಅಕ್ಕ, ನನಗೇನೋ ಗರ್ಭಕೋಶದಲ್ಲಿ ತೊಂದರೆ ಇದೆ ಎಂದು ಮಕ್ಕಳಾಗಿಲ್ಲ, ಆದರೆ ನಿಮಗೆ ಯಾಕೆ ಮಕ್ಕಳಾಗಿಲ್ಲ? ಇಷ್ಟು ದಿನದಲ್ಲಿ ಅವಳ ಮನದಲ್ಲಿ ಇದ್ದ ಪ್ರಶ್ನೆಯನ್ನು ಇಂದು ದಕ್ಷಿಣಿಯ ಮುಂದೆ ಇಟ್ಟಿದ್ದಳು. ಇಷ್ಟರ ತನಕ ಚಿನ್ನುವಿಗೆ ಸಮಾಧಾನ ಮಾಡುತ್ತಿದ್ದವಳಿಗೆ ಚಿನ್ನು ಕೇಳಿದ ಪ್ರಶ್ನೆಗೆ ಮಾತೇ ಹೊರಡಲಿಲ್ಲ. ಒಡನೆ ಕಣ್ಣಿನಲ್ಲಿ ನೀರು ತುಂಬಿಕೊಂಡವಳು, ನನಗೆ ಯಾವ ತೊಂದರೆಯೂ ಇರಲಿಲ್ಲ ರಶ್ಮಿ. ಹಣದ ಮದದಲ್ಲಿ, ಸೌಂದರ್ಯದ ಆಸೆಯಲ್ಲಿ ಈಗಲೇ ಮಕ್ಕಳು ಬೇಡ ಎಂದು ಆಗ ತಾನೇ ಚಿಗುರಿದ ಮಾಂಸದ ಮುದ್ದೆಯಂತಿದ್ದ ನನ್ನ ಕರುಳ ಕುಡಿಯನ್ನು ನಿಮ್ಮ ಭಾವನೆಗೂ ಸಹ ತಿಳಿಯದೆ ನನ್ನ ಕೈಯಾರೆ ನಾನೇ ಚಿವುಟಿ ಹಾಕಿದೆ. ನಂತರ ಗರ್ಭ ನಿರೋಧಕ ಮಾತ್ರೆಗಳನ್ನು ತೆಗೆದುಕೊಳ್ಳಲು ಶುರು ಮಾಡಿದೆ. ಅದರ ಪರಿಣಾಮ ನಾನು ಮಕ್ಕಳಾಗುವ ಭಾಗ್ಯವನ್ನೇ ಕಳೆದುಕೊಂಡೆ. ನನ್ನ ದುರಹಂಕಾರಕ್ಕೆ ದೇವರು ಒಳ್ಳೆಯ ಶಿಕ್ಷೆಯನ್ನೇ ನೀಡಿದ ಎಂದು ಎಲ್ಲರ ಮುಂದೆ ಬಿಕ್ಕಳಿಸಿ ಅಳುತ್ತಿದ್ದಳು. ರಾಮು ಅವರ ಮನೆಯಲ್ಲಿ ಚಿನ್ನುವಿಗೆ ಅವಮಾನವಾದ ವಿಷಯ ಬಹುಬೇಗನೆ ಜಯರಾಜ್ ಅವರ ಕಿವಿಗೆ ಬಿದ್ದಿತು. ಈ ವಿಷಯವನ್ನು ತಿಳಿದವರು ಒಡನೆಯೇ ಅಲ್ಲಿಂದ ಮನೆಗೆ ಬಂದಿದ್ದರು. ಮನೆಗೆ ಬಂದವರು ಚಿನ್ನುವನ್ನು ಮಾತನಾಡಿಸುವ ಸಲುವಾಗಿ ಅವಳ ಕೋಣೆಗೆ ಬಂದರೆ ಅಲ್ಲಿ ದಕ್ಷಿಣಿ ಆಡಿದ ಅಷ್ಟೂ ಮಾತುಗಳು ಅವರ ಕಿವಿಗೆ ಬಿದ್ದಿದ್ದವು. ಇಷ್ಟರ ತನಕ ತನ್ನ ಹೆಂಡತಿಗೆ ಆರೋಗ್ಯದ ಸಮಸ್ಯೆಯಿಂದ ಮಕ್ಕಳಾಗುವುದಿಲ್ಲ ಎಂದು ತಿಳಿದಿದ್ದವರಿಗೆ ತಾನೇ ತನ್ನ ಕೈಯಾರೆ ತಾಯಿಯಾಗುವ ಭಾಗ್ಯವನ್ನು ಕಳೆದುಕೊಂಡಿದ್ದಾಳೆ ಎಂದು ತಿಳಿದು ಅವಳ ಮೇಲೆ ಅಸಾಧ್ಯ ಕೋಪ ಉಕ್ಕಿತು. ನಿಂತಲ್ಲಿ ಕೈ ಮುಷ್ಟಿ ಮಾಡಿದವರು ದಕ್ಷಿಣಿ ಎಂದು ಆ ಇಡೀ ಮನೆಯ ಮೂಲೆ ಮೂಲೆಗೂ ಕೇಳುವ ಹಾಗೆ ಕೂಗಿದರು. ಅವರ ಕೂಗಿಗೆ ಎಲ್ಲರೂ ಜಯರಾಜ್ ಕಡೆ ನೋಡುತ್ತಾ ಹೆದರಿ ನಿಂತರು. ಬೇರೆ ಕೋಣೆಯಲ್ಲಿದ್ದ ಕಿರಣನಿಗೆ ತನ್ನ ಅಣ್ಣನ ಕೂಗು ಕೇಳಿ ಅವನೂ ಕೂಡ ಓಡಿ ಬಂದಿದ್ದನು. ಒಡನೆಯೇ ಒಳ ಬಂದವರು, ನಿನಗೆ ಮಕ್ಕಳಾಗುವುದಿಲ್ಲ ಎಂದು ತಿಳಿದಿದ್ದರೂ ನಮ್ಮ ಹಣೆಯಲ್ಲಿ ಬರೆದಿರುವುದು ಇಷ್ಟೇ, ಏನೂ ಮಾಡಲು ಆಗುವುದಿಲ್ಲ ಎಂದು ಸುಮ್ಮನಾದೆ. ಆದರೆ ನೀನೇ ನನ್ನ ಮನೆಯನ್ನು ಕತ್ತಲೆಯ ಕೂಪಕ್ಕೆ ತಳ್ಳಿದ್ದೀಯಾ ಎಂದು ತಿಳಿದಿರಲಿಲ್ಲ ಎಂದವರು ದಕ್ಷಿಣಿಯ ಮೇಲೆ ಹೊಡೆಯಲು ಕೈ ಎತ್ತಿದ ತಕ್ಷಣ ಅಲ್ಲಿಗೆ ಅಡ್ಡ ಬಂದ ಚಿನ್ನು, ಭಾವ, ಈಗಾಗಲೇ ಈ ವಿಷಯದಲ್ಲಿ ಅವರು ತುಂಬ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಹಾಗಿದ್ದ ಮೇಲೆ ಮತ್ತೆ ಗಾಯದ ಮೇಲೆ ಬರೆ ಎಳೆಯುವುದು ಯಾವ ನ್ಯಾಯ? ಅವಾಗೇನೋ ಬುದ್ಧಿ ಇಲ್ಲದೆ ಹಾಗೆ ಮಾಡಿದರು, ಆದರೆ ಈಗ ಅವರು ತುಂಬ ಬದಲಾಗಿದ್ದಾರೆ. ಎಂದೋ ಮಾಡಿದ ತಪ್ಪಿಗೆ ಈಗ ಶಿಕ್ಷೆ ಕೊಡುವುದು ಸರಿಯಲ್ಲ ಭಾವ ಎಂದು ತಡೆದಿದ್ದಳು. ರಶ್ಮಿ, ಇದೆಲ್ಲ ನಿನಗೆ ಅರ್ಥವಾಗುವುದಿಲ್ಲ. ನನ್ನ ವಂಶದ ಕುಡಿಯನ್ನು ಕೊಂದ ಪಾಪಿ ಇವಳು ಎಂದು ಮತ್ತಷ್ಟು ಕೋಪಗೊಂಡರು. ಅಣ್ಣ, ಇಷ್ಟೊಂದು ಕೋಪ ಒಳ್ಳೆಯದಲ್ಲ. ಈ ಮನೆಯಲ್ಲಿ ಮಕ್ಕಳನ್ನು ಆಡಿಸುವ ಅದೃಷ್ಟ ನಮಗಿಲ್ಲ. ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡಿ ಎಂದನು ಕಿರಣ. ಎಲ್ಲರೂ ಕಿರಣನ ಕೋಪವನ್ನು ನೋಡಿದರೆ ಹೊರತು ಜಯರಾಜ್ ಅವರ ಕೋಪವನ್ನು ಯಾರೂ ನೋಡಿರಲಿಲ್ಲ. ಕೋಪ ಬಂದರೆ ಕಿರಣನಿಗಿಂತ ಒಂದು ತೂಕ ಹೆಚ್ಚು ಅವರು. ಹೇಗೆ ಬಿಡಲಿ ಕಿರಣ? ಇವಳಿಂದ ಇವತ್ತು ನಮ್ಮೆಲ್ಲರಿಗೂ ಅವಮಾನವಾಗುತ್ತಿದೆ. ಇವತ್ತು ನಿಮ್ಮ ಮಾವನ ಮನೆಯಲ್ಲಿ ನಡೆದ ವಿಷಯವೆಲ್ಲ ನನಗೆ ತಿಳಿಯಿತು. ಅದಕ್ಕೋಸ್ಕರ ನಾನು ರಶ್ಮಿಯನ್ನು ಮಾತನಾಡಿಸಲು ಇಲ್ಲಿಗೆ ಬಂದದ್ದು. ಇವತ್ತು ಇವಳಿಂದ ನನ್ನಪ್ಪ ಕಟ್ಟಿದ ಈ ಮನೆಗೆ ಅವಮಾನವಾಗಿದೆ. ಈ ಮಗುವಿಗೆ ಗರ್ಭಕೋಶದ ಸಮಸ್ಯೆಯಿಂದ ಮಕ್ಕಳಾಗುವುದಿಲ್ಲ, ಅದು ಆರೋಗ್ಯದ ಸಮಸ್ಯೆ. ಆದರೆ ಇವಳು ತನ್ನ ಕೈಯಾರೆ ತನ್ನ ತಾಯಿತನವನ್ನು ಹಾಳು ಮಾಡಿಕೊಂಡಿದ್ದಾಳೆ. ನಾನು ಹೇಗೆ ಸಹಿಸಲಿ ಎಂದವರು ಮತ್ತೆ ಕೋಪಗೊಂಡು, ಇನ್ನೊಂದು ಕ್ಷಣ ಇವಳು ಈ ಮನೆಯಲ್ಲಿ ಇರುವ ಹಾಗೆ ಇಲ್ಲ ಎಂದರು. ಜಯರಾಜ್ ಅವರ ಕೋಪದ ಈ ಮಾತಿಗೆ ಏನು ಹೇಳುವುದು ಎಂದು ತಿಳಿಯದೆ ಚಿನ್ನು ಹಿಂದೆ ದುಃಖಿಸುತ್ತಲೇ ನಿಂತಳು ದಕ್ಷಿಣಿ. ಅಣ್ಣ, ಏನಂತ ಮಾತಾಡ್ತಿದ್ದೀರಾ? ಅವರು ತಿಳಿಯದೆ ಮಾಡಿದ ತಪ್ಪಿಗೆ ನೀವು ತಿಳಿದು ಹೀಗೆಲ್ಲ ಮಾಡುವುದು ಸರಿಯಲ್ಲ. ಈಗ ಆಗಿರುವ ಅನಾಹುತ ಅವರು ಮನೆ ಬಿಟ್ಟು ಹೋದರೆ ಸರಿ ಹೋಗುವುದಿಲ್ಲ. ಯಾರೋ ಮೂರನೆಯವರು ಮಾತನಾಡುತ್ತಾರೆ ಎಂದು ನಮ್ಮಗಳ ಮಧ್ಯ ಮನಸ್ತಾಪ ಬರಬಾರ್ದು. ಅತ್ತಿಗೆ ನೋಡಿ ಈಗಾಗಲೇ ಅದೆಷ್ಟು ನೋವು ತಿಂತಿದ್ದಾರೆ ಅಂತ. ಇನ್ನೊಮ್ಮೆ ನೀವು ಅತ್ತಿಗೆಗೆ ಏನಾದರೂ ಹೇಳಿದರೆ ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ ಎಂದು ಕೋಪದಲ್ಲಿ ಹೇಳಿದ ಕಿರಣ ಅಲ್ಲಿಂದ ಹೊರಟಿದ್ದನು. ದಕ್ಷಿಣಿ ಮದುವೆಯಾಗಿ ಬಂದಾಗಿನಿಂದ ಕಿರಣನಿಗೆ ಅದೆಷ್ಟು ಅವಮಾನ ಮಾಡಿದಳು, ಚುಚ್ಚು ಮಾತನಾಡಿದಳು. ಈಗ ಅವಳನ್ನು ಮನೆ ಬಿಟ್ಟು ಹೋಗು ಎಂದಿದ್ದನ್ನು ಎಂದಿಗೂ ಸಹಿಸುವುದಿಲ್ಲ ಅವನು. ಅಣ್ಣ, ನೀವು ಬನ್ನಿ, ಅವನು ಕೋಪದಲ್ಲಿ ಏನೋ ಮಾತಾಡ್ತಾನೆ, ಆಮೇಲೆ ಅವನೇ ಸಮಾಧಾನ ಆಗ್ತಾನೆ ಎಂದು ಹೇಳಿ ಅಲ್ಲಿಗೆ ಬಂದ ಬೈರ ಜಯರಾಜ್ ಅವರನ್ನು ಹೊರಗೆ ಕರೆದುಕೊಂಡು ಹೋಗಿದ್ದನು. ಇತ್ತ ದುಃಖಿಸುತ್ತಿದ್ದ ದಕ್ಷಿಣಿ ಜೋರಾಗಿ ಅಳಲು ಶುರು ಮಾಡಿದಳು. ಅಕ್ಕ, ಸಮಾಧಾನ ಮಾಡ್ಕೊಳ್ಳಿ, ಈಗ ಅತ್ತರೆ ಎಲ್ಲವೂ ಸರಿ ಹೋಗುವುದಿಲ್ಲ ಎಂದು ಸೂರ್ಯ ಹೇಳಿದರೆ,
ಅವರು ನನ್ನ ಮೇಲೆ ರೇಗುತ್ತಿದ್ದರೋ ಹೊರತು ಒಂದು ದಿನವೂ ಮನೆ ಬಿಟ್ಟು ಹೋಗು ಎಂದಿರಲಿಲ್ಲ. ಆದರೆ ಇಂದು ಮನೆ ಬಿಟ್ಟು ಹೋಗು ಎಂದು ಹೇಳುತ್ತಿದ್ದಾರೆ ಎಂದರೆ ಅವರ ಮನಸ್ಸಿಗೆ ಅದೆಷ್ಟು ನೋವಾಗಿದೆ. ಎಲ್ಲ ನನ್ನಿಂದಲೇ, ನಾನು ಮಾಡಿದ ಕರ್ಮ ಇದು ಎಂದು ಒಂದೇ ಸಮ ಅಳುತ್ತಿದ್ದಳು. ಅಕ್ಕ, ನೀವು ಅತ್ರೆ ನೋಡಿ, ಇಲ್ಲಿ ಚಿನ್ನು ಕೂಡ ಅಳ್ತಾಳೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅವಳು. ಬನ್ನಿ ಊಟ ಮಾಡೋಣ ಎಂದು ಸಿಂಚನ ಹೇಳಿದಳು. ಚಿನ್ನು ಹೆಸರು ಹೇಳಿದರೆ ಅವಳು ಅಳು ನಿಲ್ಲಿಸಿ ಊಟ ಮಾಡಲು ಬರುತ್ತಾರೆ ಎನ್ನುವ ಯೋಚನೆ ಸಿಂಚನಾಳದ್ದು. ದಕ್ಷಿಣಿಗೆ ಊಟ ಮಾಡಲು ಮನಸ್ಸಿಲ್ಲದಿದ್ದರೂ ಮನೆಯಲ್ಲಿ ಎಲ್ಲರೂ ಇರುವುದರಿಂದ ಅವರ ಮನಸ್ಸಿಗೆ ಬೇಜಾರಾಗಬಾರದು ಎಂದು ಯೋಚಿಸಿ ಅವರ ಜೊತೆ ಊಟಕ್ಕೆಂದು ಬಂದರು. ವನಜಾ ಅವರು ಅಷ್ಟರಲ್ಲಿ ಊಟವನ್ನು ತಯಾರು ಮಾಡಿದ್ದರು. ಬೈರಾ, ಈಗ ನಿಮ್ಮಣ್ಣ ಇಲ್ಲಿಗೆ ಊಟಕ್ಕೆ ಬರುವುದಿಲ್ಲ ಎಂದು ನನಗೆ ಗೊತ್ತು. ಅಲ್ಲಿಗೆ ಕೊಡು ಎಂದು ತಟ್ಟೆಗೆ ಊಟ ಬಡಿಸಿ ಬೈರನ ಕೈಗೆ ಕೊಟ್ಟಿದ್ದರು. ಬೈರ ಸರಿ ಎಂದು ಊಟದ ತಟ್ಟೆ ಹಿಡಿದು ಜಯರಾಜ್ ಅವರಿಗೆ ಕೊಡಲು ಹೊರಟನು. ಚಿನ್ನು ಊಟ ಮಾಡುವ ಹೊತ್ತಿನಲ್ಲಿ ಈ ಕಿರಣ ಎಲ್ಲಿಗೆ ಹೋದ? ಜಯರಾಜ್ ಅವರ ಬಳಿ ಕೂಗಾಡಿ ಹೋಗಿದ್ದವನು ಇನ್ನೂ ಮನೆಗೆ ಬಂದಿರಲಿಲ್ಲ. ಕಿರಣ ಸೂರ್ಯನ ಮಾತಿಗೆ ಡೈನಿಂಗ್ ಟೇಬಲ್ ಮೇಲೆ ಕುಳಿತವಳು ಗೊತ್ತಿಲ್ಲ ಅಣ್ಣ ಎಂದಿದ್ದಳು. ನೀವೆಲ್ಲ ಊಟ ಮಾಡಿ, ಕಿರಣ ಬಂದಾಗ ನಾನು ಊಟ ಬಡಿಸುತ್ತೇನೆ. ಅವನಿಗಾಗಿ ಕಾಯುವುದು ಬೇಡ. ಈಗಾಗಲೇ ತುಂಬ ಹೊತ್ತಾಗಿದೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಊಟ ಮಾಡಿ ಮಲಗಿ ಎಂದು ವನಜಾ ಅವರು ಹೇಳಿ ಎಲ್ಲರಿಗೂ ಊಟ ಬಡಿಸಿದರು. ಯಾರಿಗೂ ಅಲ್ಲಿ ಖುಷಿಯಿಂದ ಊಟ ತಿನ್ನುವ ಮನಸ್ಸಿಲ್ಲದಿದ್ದರೂ ಹೊಟ್ಟೆಯ ಹಸಿವೆಗಾಗಿ 4 ತುತ್ತು ತಿಂದಿದ್ದರು. ಸೂರ್ಯ ಸಿಂಚನ ಒಂದು ಕೋಣೆಗೆ ಹೋಗಿ ಮಲಗಿದರೆ ಚಿನ್ನು ತನ್ನ ಕೋಣೆಗೆ ಬಂದು ಮಲಗಿದಳು. ದಕ್ಷಿಣಿ ಮಾತ್ರ ಕೋಣೆಯಲ್ಲಿ ಜಯರಾಜ್ ಅವರನ್ನು ಎದುರಿಸುವುದು ಹೇಗೆ ಎಂದು ಯೋಚಿಸುತ್ತಲೇ ಕೋಣೆ ಒಳಗೆ ಹೋದರೆ ಜಯರಾಜ್ ಅವರು ಆಗಲೇ ಹಾಸಿಗೆಯ ಮೇಲೆ ಮಲಗಿದ್ದರು. ಹಾಸಿಗೆಯ ಮೇಲೆ ಚಾಚಿದ ಅವರ ಕಾಲ ಬಳಿ ಹೋದವಳು ಅವರ ಕಾಲ ಹಿಡಿದು, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮಗೆ ತಿಳಿಸದೆ ನಿಮ್ಮ ಕರುಳ ಕುಡಿಯನ್ನು ನನ್ನ ಹೊಟ್ಟೆಯಲ್ಲಿಯೇ ಕೊಂದು ತುಂಬ ದೊಡ್ಡ ತಪ್ಪು ಮಾಡಿದ್ದೇನೆ. ಆದರೆ ಇದಕ್ಕೆ ಮನೆ ಬಿಟ್ಟು ಹೋಗು ಎಂದು ಮಾತ್ರ ಹೇಳಬೇಡಿ. ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ. ಆಗಲೇ ತವರ ಸಂಬಂಧವನ್ನು ಕಡಿದುಕೊಂಡು ಬದುಕಿದ್ದೀನಿ. ಹಾಗಿದ್ದ ಮೇಲೆ ಮನೆ ಬಿಟ್ಟು ಹೋಗು ಎಂದರೆ ನಾನು ಎಲ್ಲಿಗೆ ಹೋಗಲಿ? ನೀವು ಇನ್ನೊಮ್ಮೆ ಹೀಗೆಲ್ಲ ಮಾತನಾಡಿದರೆ ನನಗೆ ಸಾವೊಂದೇ ದಾರಿಯಾಗುತ್ತದೆ ಎಂದು ಹೇಳುತ್ತಿದ್ದ ಹಾಗೆ ಇಷ್ಟರ ತನಕ ಅವಳ ಮಾತನ್ನು ಕಣ್ಣು ಮುಚ್ಚಿ ಕೇಳುತ್ತಿದ್ದವರು ತಕ್ಷಣ ಎದ್ದು ಕುಳಿತು, ದಕ್ಷಿಣಿ, ಹಾಗೆಲ್ಲ ಮಾತಾಡಬೇಡ. ಏನೋ ಕೋಪದಲ್ಲಿ ಹಾಗೆ ಮಾತನಾಡಿದೆ. ನಿನ್ನನ್ನು ಮನೆ ಬಿಟ್ಟು ಕಳಿಸಬೇಕೆಂದಿದ್ದರೆ ಇಷ್ಟು ದಿನದ ತನಕ ಕಾಯಬೇಕಿರಲಿಲ್ಲ. ನಿನ್ನ ಮದುವೆ ಆದ ದಿನವೇ ನಿನ್ನನ್ನು ಕಳಿಸುತ್ತಿದ್ದೆ. ಬುದ್ಧಿ ಇಲ್ಲದೆ ದುಡುಕಿನಿಂದ ಹಾಗೆಲ್ಲ ಮಾತನಾಡುತ್ತೀಯ. ಮುಂದೊಂದು ದಿನ ಬದಲಾಗುತ್ತೀಯ ಎಂದು ನಿನ್ನ ಬದಲಾವಣೆಯ ನಿರೀಕ್ಷೆಯಲ್ಲಿಯೇ ಕಾದೆ. ನನ್ನ ನಿರೀಕ್ಷೆಯಂತೆ ನೀನು ಈಗ ಬದಲಾಗಿದ್ದೀಯ. ಈಗ ನಿನ್ನನ್ನು ನಾನು ಮನೆ ಬಿಟ್ಟು ಕಳಿಸುತ್ತೀನ? ಮಗುವಿನ ವಿಷಯಕ್ಕೆ ಮನಸ್ಸಿಗೆ ತುಂಬ ನೋವಾಗಿ ಹಾಗೆಲ್ಲ ಮಾತನಾಡಿದೆ ಎಂದರೆ ನಾನು ಮಾಡಿದ ತಪ್ಪನ್ನು ನಿಜವಾಗಿಯೂ ನೀವು ಕ್ಷಮಿಸುತ್ತೀರಾ ಎಂದು ಮತ್ತೊಮ್ಮೆ ಕಣ್ಣು ತುಂಬಿಕೊಂಡು ಕೇಳಿದಳು ದಕ್ಷಿಣಿ. ಹೌದು, ಈಗ ಅದರ ಬಗ್ಗೆ ಮಾತನಾಡಿ ಪ್ರಯೋಜನವಿಲ್ಲ. ಆ ವಿಷಯವನ್ನು ಮರೆತು ಬಿಡು ಎಂದು ಹೇಳಿದವರು ಮಲಗಿದರು. ಜಯರಾಜ್ ಅವರು ಸಮಾಧಾನದಿಂದ ಮಾತನಾಡಿದ್ದೇ ದಕ್ಷಿಣಿಗೆ ನೆಮ್ಮದಿ ತಂದಿತ್ತು. ಇತ್ತ ಕಿರಣ ಎಲ್ಲರದ್ದು ಊಟ ಆದ ನಂತರ ಮನೆಗೆ ಬಂದಿದ್ದನು. ವನಜಾ ಅವರು ಅವನಿಗೆಂದೇ ಕಾಯುತ್ತಿದ್ದವರು ಅವನು ಬಂದ ತಕ್ಷಣ ಊಟ ಬಡಿಸಿದರು. ವನಜಮ್ಮ, ಎಲ್ಲರದ್ದು ಊಟ ಆಯ್ತಾ ಎಂದು ಕೇಳುತ್ತಲೇ ತಟ್ಟೆಗೆ ಕೈ ಹಾಕಿದ್ದನು. ಹ್ಞೂ ಕಿರಣ, ಎಲ್ಲರೂ ಊಟ ಮಾಡಿದ್ರು. ನೀನು ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ ಎಂದರು ಅವನ ಮೇಲಿನ ಕಾಳಜಿಯಿಂದ. ಇಲ್ಲಿಯೇ ಸ್ವಲ್ಪ ಹೊರಗೆ ಹೋಗಿದ್ದೆ ವನಜಮ್ಮ. ನೀವು ಊಟ ಮಾಡಿದ್ರಾ ಎಂದನು. ನೀನು ಬರಲಿ ಎಂದು ಕಾಯುತ್ತಿದ್ದೆ ಕಿರಣ. ನಾನು ಈಗ ಊಟ ಮಾಡುತ್ತೇನೆ ಎಂದರು. ತುಂಬ ಹೊತ್ತಾಗಿದೆ, ಊಟ ಮಾಡಿ ಮಲಗಿ ಎಂದು ಹೇಳಿದವನು ತನ್ನ ಊಟ ಮುಗಿಸಿ ಕೋಣೆಗೆ ಬಂದಿದ್ದನು. ಮುಂದುವರಿಯುವುದು. ಧನ್ಯವಾದಗಳು.